ಗಾಯ್ಸ್, ನಾನು ನಿಮ್ಮ ಸ್ಮಿತಾ. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನನ್ನ ಆಂಟಿ ಮನೆಗೆ ಬಂದಿದ್ದೆ, ಸಾಗರ. ಇಲ್ಲಿ ಬಂದಿದ್ದೀನಿ. ನಿಮಗೆ ಇಲ್ಲಿ ನನ್ನ ಆಂಟಿಯ ಮನೆ ಹಿಂದೆ ಒಂದು ಚಿಕ್ಕ ಕಾಡುಂಟು. ಕಾಡಂತ ಹೇಳಿದರೆ ಇಲ್ಲಿ ಗಿಡ ಮರಗಳು ಜಾಸ್ತಿ ಇದೆ. ಇದು ಹಲಸಿನ ಹಣ್ಣಿನ ಮರ ನೋಡಿ. ಮತ್ತು ಇದು ತೆಂಗಿನ ಮರ, ಆಯಿತಾ. ಹೀಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಜಾಸ್ತಿ ಇರೋದು ಹಲಸಿನ ಹಣ್ಣಿನ ಮರವೇ. ಇನ್ನೊಂದು ತೆಂಗಿನಕಾಯಿ ಮರ, ತುಂಬ ಮರ ಇದೆ, ಹೆಸರು ಗೊತ್ತಿಲ್ಲ ಅಷ್ಟೇ. ನೋಡಿ ಹೇಗಿದೆ ಕಾಡು, ಚೆನ್ನಾಗಿದೆ ಅಲ್ಲ. ಇಲ್ಲಿ ನಿಂತು ಒಂದು ಫೋಟೋಶೂಟ್ ಮಾಡಲಿಕ್ಕೆ ಚೆನ್ನಾಗಿದೆ ಪ್ಲೇಸ್ ಅಲ್ವಾ? ಏನು ಹೇಳ್ತೀರಾ, ಹೌದಲ್ವಾ? ಇದು ಉಂಟಲ್ಲ, ಇದು ಸೀತಾಫಲದ ಮರ. ಸೀತಾಫಲ ಆಗಲಿಲ್ಲ, ಒಂದು ಹಾಗೆ ಅಲ್ಲಿಯೇ ಕರಂಚಿದೆ. ಇಲ್ಲಿ ನೋಡಿ. ಚಿಪ್ಸ್ ಮಾಡೋಕ್ಕೆ ನಾವು ಹಲಸಿನ ಹಣ್ಣು ತೆಗಿತಿದ್ದೀವಿ. ಒಂದು ಸಿಕ್ತು, ಇನ್ನೊಂದು ತೆಗಿತಾರಂತೆ ಅಣ್ಣ. ಹಲಸಿನ ಹಣ್ಣು ಬೇಕಾ ನಿಮಗೆ? ನಿಮಗೆ ಇಲ್ಲ, ನನಗೆ ಮಾತ್ರ. ಸಮ್ಮರ್ ಅಂತ ಹೇಳುವಾಗ ನೆನಪಾಗೋದೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಅದರಲ್ಲೂ ಹಣ್ಣಾಗಿರೋ ಹಲಸಿನ ಹಣ್ಣು. ಹೇಳೋದೇ ಬೇಡ. ಈಗ ನಾನು ಆಂಟಿ ಮನೆಗೆ ಬಂದಿದ್ದೆ ಇವತ್ತು. ಇಲ್ಲಿ ಹಲಸಿನ ಹಣ್ಣು ಅವ್ರು ತೆಗೆದ್ರು, ಚೆಂದ ಇದೆ. ಹಲಸಿನ ಹಣ್ಣನ್ನು ತಿಂತಿದ್ದೇನೆ ನಾನು. ನಿಮಗೆ ಯಾರಿಗಾದ್ರೂ ಬೇಕಾ? ಈಗ ಮೊದಲು ಹಣ್ಣು ತಿಂದು ಖಾಲಿ ಮಾಡೋದು, ಇದಾದಮೇಲೆ ಚಿಪ್ಸ್ ಮಾಡೋದು. ಹೇಗೆ? ಹಲಸಿನಕಾಯಿ ಚಿಪ್ಸ್, ಇದರ ವಿಡಿಯೋವನ್ನು ಮೊದಲು ಕೂಡ ಹಾಕಿದ್ದೆ. ಈಗ ಇನ್ನೊಮ್ಮೆ ನಾವು ಚಿಪ್ಸ್ ಮಾಡ್ತಾ ಇದ್ದೇವೆ, ಹಾಗೆ ಹಾಕುವಂತಾಯ್ತು. ಈ ಹಲಸಿನಕಾಯಿಯನ್ನು ಕಟ್ ಮಾಡ್ತಿದ್ದಾರೆ. ಒಂದು ಹಲಸಿನಕಾಯಿ ಎಷ್ಟು ಪೀಸ್ ಆಯಿತು ನೋಡಿ. ಈಗ ಇದು ಮೇಲೆದೆಲ್ಲ ತೆಗೆದು, ಮತ್ತು ಹಲಸಿನಕಾಯಿ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ನಮ್ಮ ಅಣ್ಣ ಹಲಸಿನ ಹಣ್ಣು ಕಟ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ಮೇಲೆ ಇದ್ದದನ್ನು ತೆಗೆದು ಬಿಸಾಕಬೇಕು. ಇದು ಈಸಿ, ಎಲ್ಲ ಮೊದಲೇ ಬಿಡಿ ಬಿಡಿ ಮಾಡ್ತಾ ಇದ್ದಾರೆ, ಸುಲಿಲಿಕ್ಕೆ ಈಸಿ ಆಗ್ತದೆ ಹಲಸಿನಕಾಯಿಯನ್ನು. ಹೀಗೆ ಚಂದ ಮಾಡಿ ಬಿಡಿಸಬೇಕು. ಫಸ್ಟ್ ಬಿಡಿಸಿ ಆಮೇಲೆ ಕಟ್ ಮಾಡಬೇಕು. ಈಗ ಈ ಹಲಸಿನಕಾಯಿಯನ್ನು ಕಟ್ ಮಾಡೋದು, ಸಪೂರ ಕಟ್ ಮಾಡಬೇಕು. ತುಂಬ ದಪ್ಪವಾಗಿ ಕಟ್ ಮಾಡಿದರೆ ಅದು ಏನಾಗ್ತದೆ, ಫ್ರೈ ಆಗಲ್ಲ, ತುಂಬ ಸಾಫ್ಟ್ ಆಗುತ್ತೆ. ಹೀಗೆ ಕಟ್ ಮಾಡಬೇಕು ಫುಲ್. ಓಕೆ. ಹಲಸಿನಕಾಯಿಯನ್ನು ಕಟ್ ಮಾಡ್ತಿದ್ದಾರೆ ಜಯಲ್ ಅವರು. ಹೀಗೆ ಸಪೂರಾಗಿ ಕಟ್ ಮಾಡಬೇಕು, ಆಯ್ತಾ. ಹಣ್ಣಿನ ಪರಿಮಳ ಕೇಳಿ ದನ ಕೂಡ ಒಳಗೆ ಬಂತು ನೋಡಿ. ಈಗ ಎಣ್ಣೆ ಬಿಸಿ ಆಯಿತು. ಆಂಟಿ ಒಂದೊಂದು ಸ್ವಲ್ಪ ಎಣ್ಣೆಗೆ ಹಾಕ್ತಿದ್ದಾರೆ. ಒಳ್ಳೆ ಎಣ್ಣೆ ಬಿಸಿ ಆಗಬೇಕು. ಇದು ನೋಡಿ ಕಲರ್ ಚೇಂಜ್ ಆಗಿದೆ, ಸೊ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಈಗ ಇದನ್ನು ತೆಗಿಬೇಕು. ಫುಲ್ ಎಣ್ಣೆ ಎಲ್ಲ ಇಳಿಬೇಕು, ಇಲ್ಲಾದರೆ ಎಣ್ಣೆ ಆಗುತ್ತೆ ತಿನ್ನುವಾಗ. ಮತ್ತು ಚಿಪ್ಸ್ ತೆಗೆದು ಬಿಸಿ ಇರುವಾಗನೇ ಅದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿ ಎರಡನ್ನು ಕೂಡ ಮಿಕ್ಸ್ ಮಾಡಬೇಕು. ಚಿಪ್ಸ್ ಬಿಸಿ ಇರಬೇಕು, ಇಲ್ಲಾದರೆ ಅದು ಏನು ಹೇಳ್ತಾರೆ, ಉಪ್ಪು ಮತ್ತು ಮೆಣಸಿನ ಪುಡಿ ಅದಕ್ಕೆ ಮಿಕ್ಸ್ ಆಗೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಚೆಂದ ಮಿಕ್ಸ್ ಮಾಡಬೇಕು.
ಈಗ ಹಾಕಬೇಕು. ನೋಡಿ ಇವತ್ತು ಇಷ್ಟು ಚಿಪ್ಸ್ ಆಯಿತು, ಒಂದು ಇದರ ಫುಲ್ ಆಯಿತು, ಎಲ್ಲ ನಾವೇ ಮಾಡಿದ್ದು. ಒಳ್ಳೆ ಸೌಂಡ್ ಬರುತ್ತೆ. ಇದು ನೋಡಿ ಎಂತ ಗೊತ್ತುಂಟಾ, ಸೋಪುಕಾಯಿ. ಆಂಟಿ ಮನೆಯಲ್ಲಿ ಸೋಪುಕಾಯಿ ಸಿಗ್ತದೆ, ಅವರೆಲ್ಲ ತೆಗೆದು ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ. ಇದು ಒಣಗಿದ ಮೇಲೆ ಪುಡಿ ಮಾಡಿ ಸರ್ಪಾಗೆ ಯೂಸ್ ಮಾಡೋದು. ಪಿಲ್ಲು ಬಾಯಿ. ನಾನು, ಆಂಟಿ ಮತ್ತು ನನ್ನ ಅಣ್ಣಂದಿರು, ಇನ್ನೊಂದು ಆಂಟಿ ಎಲ್ಲರೂ ಸೇರಿ ನಾವು ಚಿಪ್ಸ್ ಮಾಡಿದ್ವಿ. ಚಿಪ್ಸ್ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿದೆ. ನಿಮಗೆ ಬೇಕಾ? ನಿಮ್ಮದು ಬೈಟ್ ನಾನೇ ತಿಂತೀನಿ. ಇನ್ನೊಂದು ವಿಧದಲ್ಲಿ ಕೂಡ ಚಿಪ್ಸ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ, ಚಿಪ್ಸ್ ಮಾಡ್ತಾರೆ ಅಲ್ವಾ, ಇದು ಫ್ರೈ ಆಗಿ ಬರುವಾಗ ಅದಕ್ಕೆ ಉಪ್ಪುದು ನೀರು ಮಾಡಿ ಹಾಕ್ತಾರೆ. ಅದು ನಾನು ಜಸ್ಟ್ ನೋಡಿದ್ದೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ಆದರೆ ಹಾಗೆ ಕೂಡ ಚಿಪ್ಸ್ ಮಾಡ್ತಾರೆ, ಮತ್ತು ಹೀಗೆ ಕೂಡ ಮಾಡ್ತಾರೆ, ಎರಡು ಕೂಡ ಮಾಡ್ಬೋದು. ನಮಗೆ ಇದು ಟೈಪ್ ತುಂಬ ಇಷ್ಟ, ಹಾಗಾಗಿ ನಾವು ಯಾವಾಗ ಕೂಡ ಹೀಗೆ ಚಿಪ್ಸ್ ಮಾಡೋದು. ಒಂದು ಚಿಪ್ಸ್ ಮಾಡೋದು ಬೆನಿಫಿಟ್ ಏನಂತ ಹೇಳಿದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಲ್ವಾ, ಸೊ ಇದು ಮಾಡಿ ಒಂದು ಬಾಕ್ಸಲ್ಲೆಲ್ಲ ಹಾಕಿಟ್ರೆ ತಿನ್ಬೋದು. ಅದು ಸಾಫ್ಟ್ ಆಗೋದಿಲ್ಲ. ಬಾಕ್ಸಲ್ಲಿ ಹಾಕಿ ಗಟ್ಟಿ ಮಾಡಿ ಮುಚ್ಚಿ ಇಡಬೇಕು, ಮತ್ತು ತುಂಬ ಟೈಮ್ ಬರುತ್ತೆ, ಬೇಗ ಸಾಫ್ಟ್ ಎಲ್ಲ ಆಗಲ್ಲ. ಹಾಗೆ ಖುಷಿ ಆಗ್ತದೆ ತಿನ್ನುವಾಗ. ಒಳ್ಳೆ ಮಳೆ ಬರುವಾಗ ಒಂಥರ ಖಾರ ಮತ್ತು ಉಪ್ಪು ಎರಡು ಮಿಕ್ಸ್ ಇರುವ ಚಿಪ್ಸ್. ಎಷ್ಟು ಚೆನ್ನಾಗಿದೆ ಟೇಸ್ಟ್. ಚಿಪ್ಸ್ ಮಾಡಿದೆ, ಹಲಸಿನ ಹಣ್ಣು ತಿಂದೆ, ಖುಷಿಯಾಯಿತು. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.